ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೆಂಚಮಲ್ಲನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ವೈಜಿ ಕೋಟೇಶ್ ಎಂಬ ಯುವಕ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರ ಬಗ್ಗೆ ಅಪಾರ ನಂಬಿಕೆ ಇಟ್ಟುಕೊಂಡು ಅಭಿನಂದನೆ ಸಲ್ಲಿಸಿದ್ದಾರೆ. ಕ್ಷೇತ್ರದ ಶಾಸಕರು ಇಡೀ ತಾಲೂಕಿನ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಅವ್ಯವಸ್ಥೆಯನ್ನು ಮನಗಂಡು ಎಂದೂ ಆಗದ ಕೆಲಸವನ್ನ ನೆರವೇರಿಸಿ ಕೊಟ್ಟಿದ್ದಾರೆ. ಆರೋಗ್ಯ ಇರಬಹುದು, ಶಿಕ್ಷಣ ಇರಬಹುದು, ರಸ್ತೆ ಆಗಿರಬಹುದು, ಚೆಕ್ ಡ್ಯಾಂಗಳಾಗಿರ್ಬೋದು, ಕೆರೆ ನಿರ್ಮಾಣ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಮನೆಗಳು ಆಗಿರ್ಬೋದು, ನೀರ ಸಾಲಗಳು ಆಗಿರಬಹುದು, ಗಂಗಾ ಕಲ್ಯಾಣಗಳಾಗಿರಬಹುದು, ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ಪ್ರತಿಯೊಂದು ಗ್ರಾಮಕ್ಕೂ ಒದಗಿಸಿಕೊಟ್ಟು ಸುಮಾರು 1300 ಕೋಟಿ ಕ್ಷೇತ್ರಕ್ಕೆ ಅನುದಾನ ತಂದು ಬೆಳಕು ಮಾಡಿದಂತಹ ಶಾಸಕರಿಗೆ ಕ್ಷೇತ್ರದ ಮತದಾರರು ತುಂಬಾ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಮುಂದೆ ಇವರೇ ಇರಬೇಕು ಎಂದು ಘಂಟಾಘೋಷವಾಗಿ ಅಭಿನಂದನೆ ಸಲ್ಲಿಸಿರುತ್ತಾರೆ. ವೈಜಿ ಕೋಟೇಶ್ ಮತ್ತು ವೈಜಿ ಅಶೋಕ್ ಬರ್ಮಪ್ಪ, ತಿಪ್ಪೇಶ್, ಬಸಪ್ಪ, ಕಾಂಗ್ರೆಸ್ ಮುಖಂಡ, ನಿವೃತ್ತಿ ಶಿಕ್ಷಕರಾದ ಶಂಕರಪ್ಪ, ಶಿವಣ್ಣ, ಪೃಥ್ವಿರಾಜ್, ನಿಂಗಪ್ಪ, ಪೆನ್ನಪ್ಪ ಇನ್ನು ಮುಂತಾದ ಗ್ರಾಮದ ಪ್ರಮುಖರು ಅಭಿನಂದನೆ ಸಲ್ಲಿಸಿದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೆಂಚಮನಹಳ್ಳಿ ಗ್ರಾಮದ ಕೊಟ್ರೇಶ್ ಇವರು ನಮ್ಮ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಅಭಿವೃದ್ಧಿಯಲ್ಲಿ ಅಧಿಕಾರ ಅಂತಂದು ನಾವು ಕೇಳಿದಕ್ಕೊಂದು ಕೆಲಸ ಮಾಡಿಕೊಟ್ರು ಅಂತ ಭಾಳ ಖುಷಿಯಾಗಿ ಹೇಳ್ತದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಕೊಟ್ರೇಶ್? ಸರ್, ಅದ್ರ ಬಗ್ಗೆ ಮಾಹಿತಿ ಹೇಳೋದಾದರೆ, ನಾವು ಭೂಮಿ ಪೂಜೆಗೆ ಬಂದಿದ್ದೆ ಸರ್ 2025ರಲ್ಲಿ. ಆ ಸ್ಪಾಟಿಗೆ ಬಂದಾಗ ತೋರಿಸಿದ್ವಿ ಸರ್ ಅವರಿಗೆ. ಸರ್, ಈ ಥರ ಇದೆ, ಭಾಳ ಅಂದರೆ 60-70 ವರ್ಷಗಳಿಂದ ನೆಲೆಗುದ್ದಿ ಬಿಂದಿರಕ್ಕಂಥ ಇದು CC ರೋಡ್ ಆಗಿಲ್ಲ, ಪ್ರಥಮವಾಗಿ ನೀವೇ ಮಾಡಿಕೊಡ್ಬೇಕು ಅಂತೇಳಿ ಅವ್ರು ಮನವಿ ಮಾಡ್ಕೊಂಡೆ ಸರ್. ಖಂಡಿತ ಮಾಡ್ಕೊಡೋಣ, ನಿಮ್ಮ ನಿರೀಕ್ಷೆಗಿನ ಅತಿ ಬೇಗವಾಗಿ ನಾನು ಮಾಡ್ಕೊಡ್ತೀನಿ ಅಂತ ಅವ್ರು ಮಾತು ಕೊಟ್ಟೆ ಸರ್. ಅದೇ ಸಲುವಾಗಿ ಹೇಳಿ ಒಂದು 4-5 ತಿಂಗಳ ಒಳಗೆ ಅದನ್ನ ಗ್ರ್ಯಾಂಟ್ ಮಾಡಿಕೊಟ್ರೆ ಸರ್. ಮತ್ತು ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ, ಅವ್ರಿಗೆ ಕೂಡ್ಲಿಗಿಯ ಜನಪ್ರಿಯ ಶಾಸಕರಾಗಂತ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರು ನಾವು ಏನು ನಿರೀಕ್ಷೆ ಮಾಡಿರ್ತೀವಿ ಸರ್, ಅದಕ್ಕಿಂತ ಮೇಲುತ್ತೋಗಿ ಅವ್ರು ಕೆಲಸಗಳು ಮಾಡ್ತಾರೆ ಸರ್. ಪ್ರತಿಯೊಂದು ಹಳ್ಳಿಗಳಿಗೆ ಬಂದಾಗ ಅವರು ಸುತ್ತಮುತ್ತ ಬರೇ ಪ್ಲೇಸ್ಗಳೇ ನೋಡ್ತಿರ್ತಾರೆ ಸರ್. ಇಲ್ಲಿ ಏನು ಅಭಿವೃದ್ಧಿ ಆಗಿದೆ, ಇಲ್ಲಿ ಏನು ಅಭಿವೃದ್ಧಿ ಇಲ್ಲ, ನಾನು ಎಲ್ಲಿ ಅಭಿವೃದ್ಧಿ ಮಾಡ್ಬೇಕಂತೇಳಿ ಭಾಳ ನಿರೀಕ್ಷೆಯಿಂದ ಇದು ಮಾಡ್ತಾರೆ ಸರ್. ಮತ್ತು ಎಲ್ಲ ಜನಾಂಗವನ್ನು ಒಟ್ಟಿಗೆ ಕರ್ಕೊಂಡು ತನ್ನ ಕುಟುಂಬವಂತೆ ನೋಡ್ತಾ ಇದ್ದಾರೆ ಸರ್. ಅವ್ರು ಹೇಳ್ಬೇಕಂದ್ರೆ ಎಷ್ಟೇ ಅವರಿಗೆ ನಾವು ಕೃತಜ್ಞತೆ ಹೇಳಿದ್ರು ತೀರದು. ಈ ಸುಮಾರು 60-70 ವರ್ಷಗಳಿಂದ ನೆಲೆಬಿದ್ದಿದ್ದಕ್ಕಂಥ CC ರಸ್ತೆಯನ್ನು 10 ಲಕ್ಷದಲ್ಲಿ ಅನುದಾನ ತಗೊಂಬಂದು ಬೇಗವಾಗಿ ಮಳೆಗಾಲ ಬಂದಿದ್ದು ಬೇಗ ಆಗಬೇಕು, ಮಳೆ ಬಂದರೆ ಕೊಚ್ಕೊಂಡು ಹೋಗುತ್ತೆ ಅಂತೇಳಿ ಭಾಳ ಒತ್ತಡದಿಂದ ಬೇಗ ಮಾಡಿಸ್ಕೊಟ್ರು ಸರ್. ನಾವು ಒಂದು 2-3 ಸರಿ ಮನವಿ ಮಾಡಿದ್ವಿ, ಬೇಗ ಮಾಡಿಸ್ಕೊಟ್ರು. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಸರ್, ಶಿಕ್ಷಣ ಆಗಿರ್ಬೋದು ಮತ್ತು ಆರೋಗ್ಯ ಆಗಿರ್ಬೋದು, ಬಡವರಿಗೆ ಏನೇ ಕಷ್ಟ ಅಂತ ಹೋದ್ರೆ ಸರ್ ಇಲ್ಲ ಅಂತ ಹೇಳೋದು, ಇಮಿಡಿಯೇಟ್ಲಿ ಮಾಡ್ತಾರೆ. ಒಂದು ಮಕ್ಕಳಿಗೆ ಹಾಸ್ಟ್ಲುಗಳಾಗಿರ್ಬೋದು, ಒಂದು ಮುರಾರ್ಜಿ ಹಾಸ್ಟ್ಲುಗಳಾಗಿರ್ಬೋದು, ಏನೇ ಇದ್ರೂ ಕೂಡ ಇಮಿಡಿಯೇಟ್ಲಿ ಫೋನ್ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಸರ್. ಇಂಥ ಶಾಸಕರನ್ನ ನಾವು ಹಿಂದೆನೂ ನೋಡಿರಲಿಲ್ಲ, ಮುಂದೆನೂ ನಾವು ನೋಡ್ತೀವಿಲ್ಲ ಗೊತ್ತಿಲ್ಲ ಸರ್. ಈ ಸದ್ಯಕ್ಕೆ ಇವ್ರನ್ನೇ ನಾವು ಪ್ರತಾಪವಾಗಿ ನಾವು ಪರ್ಮನೆಂಟ್ ಆಗಿ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಮುಂದಿನ ಚುನಾವಣೆಯಲ್ಲಿ ಇವರೇ ಇರಬೇಕಂತ ಬಯಕೆ ಸರ್. ಅವರಲ್ಲಿ ತಲೆಯಲ್ಲಿರತಕ್ಕಂಥ ಏನಂದ್ರೆ, ನಮ್ಮ ಕೂಡ್ಲಿಗಿ ಬರದ ನಾಡಿದ್ದು, ಇದನ್ನ ನಾವು ಯಾವ ಥರ ಬದಲಾವಣೆ ಮಾಡ್ಬೇಕು ಅನ್ನೋ ಒಂದು ಚಿಂತೆಯಲ್ಲೇ ಇರ್ತಾರೆ ಸರ್. ಹಗಲು 24 ಗಂಟೆ ಆ ಎಂಬ್ಳೆ ಒಡ್ಗಟ್ಟಿ ರೋಡ್ನಲ್ಲಿ ಆಗ್ತಿರಕ್ಕಂಥ ಈ ಬಿಲ್ಡಿಂಗ್ ಸರ್ 9,75 ಲಕ್ಷಕ್ಕಾಗಿದೆ. ಅದು ಸುಮಾರು ಅವ್ರ ಹತ್ತಿರದಿಂದ ನೋಡ್ತಕ್ಕಂಥ ಸರ್. ವಿಧಾನಸೌಧದಲ್ಲಿ ಕೂಡ ಹೋಗಿದ್ವಿ ನಾವು ಅಧಿವೇಶನದಲ್ಲಿ. ಸರ್ ಕೊಟೇಶನ್ ನೋಡೋ, ಇದು CM ಸಾಹೇಬ್ರಿಗೆ 2-3 ಸರಿ ಹೇಳಿ ಮತ್ತೆ ರಿಜೆಕ್ಟ್ ಆಗ್ತೈತೆ, ಇವಾಗ ಅದಕ್ಕೆ ಹೋಗ್ತಾ ಇದೀವಿ ಅಂತ ಕೂಡ ನಮ್ಗೆ ಖುದ್ದಾಗಿ ತೋರಿಸಿದೆ ಸರ್. ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿ ಮತ್ತೆ ಗ್ರಾಂಟೆಡ್ ಮಾಡ್ಕೊಂಡು ಸರ್. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು ಹೇಳಾರಂದ್ರೆ ಸರ್, ಇದು ತಾಲೂಕು ಮಟ್ಟದಲ್ಲ, ಜಿಲ್ಲಾ ಮಟ್ಟದಲ್ಲ, 9,75 ಲಕ್ಷಗಟ್ಟಲೆ ಹೆಚ್ಚಿಗೆ 25 ಲಕ್ಷಕ್ಕೆ 10 ಕೋಟಿ ಅಲ್ಲೇ ಹಾಕಬೇಕು, ಅಷ್ಟಕ್ಕೊಂದು ಬಂಡವಾಳ ಏನಕ್ಕೆ ಅಂತೇಳಿ ಅವ್ರು ಭಾಳ ಇದು ಮಾಡಿ ಸರ್. ನಮ್ಮ ಸಾರ್ ಭಾಳ ಸಾಹಸ ಮಾಡಿ ಅದನ್ನು ಆಕ್ಷನ್ ಮಾಡಿ ಸರ್. ಮತ್ತೆ CM ಸಾಹೇಬ್ರಿಗೆ ಮನವರಿಕೆ ಮಾಡಿಕೊಂಡು ಅದೊಂದು ಭಾಳ ಅದ್ಭುತ ಆಗಿದೆ ಸರ್. ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಕೆಸರಲ್ಲಿ ಬಿದ್ದು ಹೋಗೋದು ಸರ್. ಸೇತುವೆ ಇಲ್ಲದ ಕಾರಣ ಮಳೆ ನೀರು ಹಂಗೆ ಕೊಚ್ಕೊಂಡು ಹೋದ್ರೆ ಫುಲ್ ಮಂಚನ ಮಠ ನೀರು. ಶಾಲೆ ಹೋಗ್ತದ ಮಕ್ಕಳಿಗೆ ಭಾಳ ಗಲೀಜು ಸರ್. ಎಷ್ಟೋ ಸರಿ ಗಲೀಜು ಬಟ್ಟೆಗಳಿಂದ ಬರೋದು ಎಂಬ್ಳೆ ಒಡ್ಡಟ್ಟಿ ಮಕ್ಕಳು ನೀರಿನಲ್ಲಿ ನಡ್ಕೊಂಡು ಹೋಗ್ಬೇಕಾಯ್ತು, ನೀರಲ್ಲಿ ನಡ್ಕೊಂಡು ಹೋಗ್ಬೇಕು ಸರ್. ಅಂತ ಒಂದು ಮನೆಗಂಡು ಅವರು ಮಾಡಿಕೊಟ್ರೆ ಸರ್. ಹಂಗಾಗಿ ಅದ್ರ ಸಲುವಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ, ನಮ್ಮ ಕೂಡ್ಲಿಗಿ ಮತಕ್ಷೇತ್ರದಲ್ಲಿ ನನ್ನ ಅಭಿಪ್ರಾಯವಾಗಿ ಅವರೇ ನಾವು ಮುಂದುವರ್ಸ್ಕೊಂಡು ಹೋದ್ರೆ ನಾವು ಇನ್ನ ಮಾಧುರಿ ಆಗುತ್ತೆ ನಮ್ಮ ಕೂಡ್ಲಿಗಿ ಕ್ಷೇತ್ರ ಅನ್ನೋದಕ್ಕೆ ನಮ್ಮ ಒಂದು ಮನವರಿಕೆ ಸರ್. ಮತ್ತು ಇನ್ನೊಂದು ಈಗಿರ್ತಕ್ಕಂಥ
ಕಾಂಗ್ರೆಸ್ ಸರ್ಕಾರ, ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮನವರಿಕೆ ಮಾಡೋದಂದ್ರೆ ನಮ್ಮ ಕೂಡ್ಲಿಗೆ ತಾಲೂಕು ಭಾಳ ಬರದ ನಾಡು ಸರ್, ಬರದ ನಾಡು. ನಮ್ಮ ಶಾಸಕರು ಕೂಡ ಅದ್ರ ಸಲುವಾಗಿ ಅದೇ ಒಂದು ಚಿಂತೆಯಲ್ಲಿ ಪ್ರತಿಯೊಂದು ಅವರು ತಲೆ ಇಟ್ಕೊಂಡು ಅವ್ರು ಕೆಲಸಗಳು ಮಾಡ್ತಿದ್ದಾರೆ. ಈಗ ಇರ್ತಕ್ಕಂಥದ್ದು ಏನಂದ್ರೆ ಸರ್, ನಮಗೆ ಅನ್ಸಕ್ಕಂಥ ನಾನು ಪ್ರತಿ ಸರಿ ಹೋಗ್ತಿರ್ತೀವಿ ನಾವು ಮನೆಯಲ್ಲಿ, ಜನಗಳು ಬರ್ತಿರ್ಕಂದ್ರೆ ಏನು ಕೇಳ್ತಾರೆ ಅಂದ್ರೆ ಅವರು ಬರೀ ಗಂಗಾ ಕಲ್ಯಾಣಿ, ದೇವಜಾರಸ್ ಲೋನ್ಗಳು ಮತ್ತು ಇಂಥವೆಲ್ಲ ಕೇಳ್ತಾರೆ ಸರ್. ಮನೆ ಅಂತೂ ಭಾಳ ಮನೆ ಅದು ಸರ್. ಅವರು ಹೆಂಗೆ ನಿಭಾಯಿಸ್ತಾರಂತ ನನಗೇನೆ ಗೊತ್ತಾಗ್ತಿಲ್ಲ. ಅವ್ರು ಹೆಂಗೆ ಯಾರು ಏನು ಹೇಳ್ತಾರೆ, ಯಾಕೆ ಏನು ಮಾಡ್ತಾರೆ ಅಂತ. ಇದ್ರ ಸಲುವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಂದ್ರೆ ಈಗ ಇರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅತಿ ಹೆಚ್ಚುಗಳು ಮನೆಗಳು ಗಂಗಾ ಕಲ್ಯಾಣಿ ಇವನ್ನ ಕೊಟ್ಟರೆ ನಮ್ಮ ಸಾರಿಗೆಲ್ಲ ಭಾಳ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಹ್ಞೂ ಸರ್. ರೈತರು ದಿನನಿತ್ಯ ಸರ್ ಕನಿಷ್ಠ ಅಂದ್ರೆ 1000ರಿಂದ 1500 ಜನ ಇರ್ತಾರೆ ಸರ್ ಬೆಳಿಗ್ಗೆ. ಅವ್ರ ಮನೆ ಹತ್ರ ಇರ್ತಾರಂದ್ರೆ ಅವ್ರು ಊಟ ಮಾಡೋಕೆ ಕೂಡ ಟೈಮ್ ಸಿಗಲ್ಲ. ನಮ್ಮನ್ನು ಕುಂದಿಸ್ಕೊಂಡ ಜೊತೆಗೆ ಊಟ ಮಾಡ್ತಿರ್ತಾರೆ. ಅವ್ರ ತಾಳ್ಮೆಯನ್ನು ನಾವು ಎಷ್ಟು ವರ್ಣನೆ ಮಾಡಿರ್ತೀವಿ ಸರ್. ಅಂಥವ್ರು ಸಿಗ್ತಿರಕ್ಕಂಥ ಶಾಸಕರು ನಾವೇ ಧನ್ಯರು. ಇಷ್ಟು ಹೇಳೋದಕ್ಕೆ ಅವ್ರಿಗೆ ಹೇಳಲು ಬಯಸ್ತೀನಿ ಸರ್. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ನಾನು ಕೆಂಚಮಳ್ಳಿ ಗ್ರಾಮದ ಪರವಾಗಿ, ನಮ್ಮ ಕೂಡ್ಲಿಗಿ ಕ್ಷೇತ್ರದ ಪರವಾಗಿ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ಒಂದು ಇನ್ನೂ ಮುಂದುವರ್ಸ್ಕೊಂಡು ಹೋಗಲಿ ಅವರು ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಸರ್.